ಇದು ಆ ಸಮಯದ ಮಾತು. ಯಾವಾಗ ಹೆನ್ರಿ ಫೋರ್ಡ್ ತಮ್ಮ ಪ್ರಸಿದ್ಧ V8 ಮೋಟಾರ್ ಎಂಜಿನ್ ನಿರ್ಮಿಸುವ ನಿರ್ಧಾರ ಮಾಡಿದರು. ಅವರ ಕನಸು ಏನೆಂದರೆ 8 ಸಿಲಿಂಡರ್ಗಳನ್ನು ಒಂದೇ ಬ್ಲಾಕ್ನಲ್ಲಿ ಹಾಕಿ ಮೋಲ್ಡ್ ಮಾಡಿ ಎಂಜಿನ್ ತಯಾರಿಸುವುದು. ಆ ಕಾಲದಲ್ಲಿ ಇದು ಯಾರೂ ಊಹಿಸದಷ್ಟು ದೊಡ್ಡ ಕಲ್ಪನೆ, ಯಾರೂ ಯೋಚಿಸಲಾಗದ ಕನಸೇ ಆಗಿತ್ತು. ಫೋರ್ಡ್ ತಮ್ಮ ಅತ್ಯುತ್ತಮ ಇಂಜಿನಿಯರ್ಗಳನ್ನು ಕರೆದು ಹೇಳಿದರು, ನನಗೆ ಇಂತಹ ಎಂಜಿನ್ ಬೇಕು, ಇದರ ಡಿಸೈನ್ ಮಾಡಿ ಮತ್ತು ಇದನ್ನು ನಿರ್ಮಿಸಿ. ಎಂಜಿನಿಯರ್ಗಳು ಡಿಸೈನ್ ತಯಾರಿಸಿದರು. ಆದರೆ ಅದನ್ನು ನಿಖರವಾಗಿ ನೋಡಿದಾಗ ಎಲ್ಲರೂ ಒಂದೇ ಮಾತು ಹೇಳಿದರು, ಇದು ಸಾಧ್ಯವೇ ಇಲ್ಲ. ಒಂದೇ ಬ್ಲಾಕ್ನಲ್ಲಿ 8 ಸಿಲಿಂಡರ್ಗಳನ್ನು ಹಾಕಿ ಎಂಜಿನ್ ತಯಾರಿಸುವುದು ಅಸಾಧ್ಯ. ಆದರೆ ಹೆನ್ರಿ ಫೋರ್ಡ್ ದೃಢವಾಗಿ ಹೇಳಿದರು, ಇದನ್ನು ಮಾಡಿ ತೋರಿಸಿ, ನನಗೆ ಇದೇ ಎಂಜಿನ್ ಬೇಕು. ಎಷ್ಟು ಸಮಯ ಬೇಕಾದರೂ ಆಗಲಿ, ಕೆಲಸ ಮುಂದುವರಿಸಿ. ಎಂಜಿನಿಯರ್ಗಳು ಕೆಲಸ ಆರಂಭಿಸಿದರು. 6 ತಿಂಗಳು ಕಳೆದರೂ ಫಲಿತಾಂಶ ಇಲ್ಲ. ಅವರು ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಮತ್ತೆ 6 ತಿಂಗಳು ಕಳೆದರೂ ಯಶಸ್ಸು ಇಲ್ಲ. ಅವರು ಎಲ್ಲ ಸಂಭಾವನೆಗಳನ್ನು ಪರಿಶೀಲಿಸಿದರು. ಆದರೆ ಒಂದೇ ಬ್ಲಾಕ್ನಲ್ಲಿ ಎಂಜಿನ್ ನಿರ್ಮಿಸುವುದು ಅಸಾಧ್ಯವೆನಿಸಿತು. 1 ವರ್ಷ ಕಳೆದ ಮೇಲೆ ಫೋರ್ಡ್ ಮತ್ತೆ ಕೇಳಿದರು, ಏನಾದರೂ ಪ್ರಗತಿ ಆಗಿದೆಯಾ? ಇಂಜಿನಿಯರ್ಗಳು ನಿರಾಶೆಯಿಂದ ಹೇಳಿದರು, ಇಲ್ಲ, ಇನ್ನೂ ಪರಿಹಾರ ಸಿಕ್ಕಿಲ್ಲ. ಹೆನ್ರಿ ಫೋರ್ಡ್ ಮತ್ತೆ ಅದೇ ದೃಢ ಮಾತು ಹೇಳಿದರು, ಕೆಲಸ ಮುಂದುವರಿಸಿ, ನನಗೆ ಇದು ಬೇಕು ಮತ್ತು ನಾನು ಇದನ್ನು ಖಂಡಿತ ಪಡೆಯುತ್ತೇನೆ. ಎಂಜಿನಿಯರ್ಗಳು ಹಿಂತಿರುಗದೆ ಮತ್ತೆ ಶ್ರಮಿಸಿದರು. ಕೆಲಸವನ್ನು ಎಡೆಬಿಡದೆ ಮುಂದುವರಿಸಿದರು. ಮತ್ತೆ ಒಂದು ದಿನ ಒಂದು ಚಮತ್ಕಾರವಾದಂತೆ ಅವರು ಹುಡುಕುತ್ತಿದ್ದ ಟೆಕ್ನಿಕ್ ಅಥವಾ ತಂತ್ರ ಸಿಕ್ಕಿತು. ಹೀಗೆ ಜಗತ್ತಿನ ಮೊದಲ V8 ಎಂಜಿನ್ ಒಂದೇ ಬ್ಲಾಕ್ನಲ್ಲಿ ಒಂದೇ ತುಂಡಾಗಿ ನಿರ್ಮಿಸಲಾಯಿತು. ಹೆನ್ರಿ ಫೋರ್ಡ್ ಯಶಸ್ವಿಯಾದರು, ಏಕೆಂದರೆ ಅವರು ಯಶಸ್ಸಿನ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡಿದ್ದರು ಮತ್ತು ಅದರ ನಿಯಮಗಳ ಪಾಲನೆ ಮಾಡುತ್ತಿದ್ದರು. ಅದರಲ್ಲೊಂದು ಮುಖ್ಯ ನಿಯಮ ಎಂದರೆ ದೃಢ ಇಚ್ಛಾಶಕ್ತಿ. ನಿಮಗೆ ಏನು ಬೇಕು ಎಂಬುದು ಸ್ಪಷ್ಟವಾಗಿ ಗೊತ್ತಿರಬೇಕು ಮತ್ತು ಅದನ್ನು ಪಡೆಯುವವರೆಗೆ ನಿಲ್ಲಬಾರದು. ಗೆಳೆಯರೇ, ಈ ಕಥೆ ನಮಗೆ ಹಲವಾರು ಸಂದೇಶಗಳನ್ನು ನೀಡುತ್ತದೆ. ಮೊದಲನೆಯದಾಗಿ, ಅಸಾಧ್ಯ ಎನ್ನುವುದು ಯಾರೋ ಒಬ್ಬರು ಸಾಧ್ಯ ಮಾಡಿಸುವವರೆಗೆ ಮಾತ್ರ. ಪ್ರತಿಯೊಂದು ದೊಡ್ಡ ಸಾಧನೆಯೂ ಮೊದಲು ಅಸಾಧ್ಯ ಎಂದೇ ಕಾಣಿಸುತ್ತದೆ. ದೃಢತೆ ಮತ್ತು ನಿರಂತರ ಪ್ರಯತ್ನ ಅಸಾಧ್ಯವನ್ನೂ ಸಾಧ್ಯ ಮಾಡುತ್ತದೆ ಎಂದು ಫೋರ್ಡ್ ಅವರ ಕಥೆ ತೋರಿಸಿಕೊಡುತ್ತದೆ. ಎರಡನೆಯ ಸಂದೇಶವೆಂದರೆ, ಸ್ಪಷ್ಟ ಗುರಿಯೇ ಯಶಸ್ಸಿನ ಅಡಿಪಾಯ. ಫೋರ್ಡ್ ಅವರಿಗೆ ಏನು ಬೇಕು ಎಂಬುದು ಸ್ಪಷ್ಟವಾಗಿ ತಿಳಿದಿತ್ತು. ಗುರಿ ಸ್ಪಷ್ಟವಾದರೆ ನಮ್ಮ ಅಖಂಡ ಶಕ್ತಿ ಸರಿಯಾದ ದಿಕ್ಕಿಗೆ ಹೋಗುತ್ತದೆ. ಮೂರನೆಯದಾಗಿ, ದೃಢ ಸಂಕಲ್ಪ ಸೋಲನ್ನು ಜಯವನ್ನಾಗಿ ಪರಿವರ್ತಿಸುತ್ತದೆ. ಎಂಜಿನಿಯರ್ಗಳು ಹಲವು ಬಾರಿ ವಿಫಲರಾದರೂ ಫೋರ್ಡ್ನ ಸಂಕಲ್ಪವೇ ಅವರನ್ನು ಮುಂದಕ್ಕೆ ತಳ್ಳುತ್ತಿತ್ತು. ಈ ದೃಢತೆ ಸಫಲತೆಯ ಅಡಿಪಾಯವಾಯಿತು. ನಾಲ್ಕನೆಯದೆಂದರೆ, ಸರಿಯಾದ ನಾಯಕತ್ವ ತಂಡಕ್ಕೆ ಅಸಾಧ್ಯವೆನಿಸಿದ್ದನ್ನು ಸಾಧಿಸುವ ಶಕ್ತಿ ನೀಡುತ್ತದೆ. ಫೋರ್ಡ್ನ ಭರವಸೆಯಿಂದ ತುಂಬಿರುವ ಆದೇಶ ಮತ್ತು ಧೈರ್ಯ ತಂಡವನ್ನು ಕೈಬಿಡದಂತೆ ಮಾಡಿತು. ಒಬ್ಬ ನಾಯಕನ ನಂಬಿಕೆ ತಂಡದ ಶಕ್ತಿಯಾಗಬಹುದು. ಐದನೆಯದಾಗಿ, ಯಶಸ್ಸಿಗೆ ಸಮಯ ಬೇಕು. ಆದರೆ ದೃಢ ಇಚ್ಛೆ ಹಾಗೂ ನಿರಂತರ ಪ್ರಯತ್ನದಿಂದ ಅದು ಖಂಡಿತ ಬರುತ್ತದೆ. 6 ತಿಂಗಳಾಗಲಿ ಅಥವಾ 1 ವರ್ಷವಾಗಲಿ, ಕೊನೆಗೆ ಫಲಿತಾಂಶ ಸಿಕ್ಕೇ ಸಿಗುತ್ತದೆ. ಮುಖ್ಯವಾದುದು ನೀವು ನಿಲ್ಲಬಾರದು. ಕೊನೆಯದಾಗಿ, ವಿಶ್ವಾಸ ಮತ್ತು ಪ್ರಯತ್ನಗಳಿಂದಲೇ ಚಮತ್ಕಾರಗಳಾಗುತ್ತವೆ. ನಂಬಿಕೆ ಮತ್ತು ಶ್ರಮದ ಬೆರಕೆ ಅದ್ಭುತ ಫಲಿತಾಂಶದ ಸೂತ್ರ. ಅಂದರೆ ನಿಮ್ಮ ಗುರಿಯಲ್ಲಿ ನಂಬಿಕೆ ಇಟ್ಟು ಸಂಪೂರ್ಣ ಶ್ರಮಪಟ್ಟರೆ ಒಂದು ದಿನ ಬ್ರೇಕ್ ಥ್ರೂ ಖಂಡಿತ ಬರುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಚಮತ್ಕಾರಿಕ ಘಟನೆಗಳ ಸಾಕ್ಷಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಟೇಲ್ಸ್ ಬೈ ಅಲ್ಕಾ. ಜೈ ಹಿಂದ್.